ಗೈಸ್, ಇವತ್ತು ನಾನು ಸೋಯಾ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಟೊಮೊಟೊ, ಒಂದು ಈರುಳ್ಳಿ, 3 ಮೆಣಸಿನ್ಕಾಯಿ ಮತ್ತು 24 grams ಆಫ್ ಸೋಯಾ ಚಂಕ್ಸ್. ಲೆಟ್ಸ್ ಗೋ. ಫಸ್ಟ್ ನಾನು ಸೋಯಾ ಚಂಕ್ಸ್ನ ಬೇಯಕ್ಕೆ ಇಕ್ಬಿಟ್ಟೆ. 15 minutes ಬೇಯಿಸ್ಬೇಕು. ಆಮೇಲೆ ಈರುಳ್ಳಿ ಕಟ್ ಮಾಡಿದೆ, ಟೊಮೊಟೊ ಕಟ್ ಮಾಡಿದೆ. ಆಮೇಲೆ ಮೆಣಸಿನ್ಕಾಯಿ ಯಾಕೋ ಜಾಸ್ತಿ ಆಯ್ತಂತೂ ಅನಿಸ್ತು, ಸೊ ಅದಕ್ಕೆ ಒಂದು ಮೆಣಸಿನ್ಕಾಯಿ ಸೈಡ್ಗೆ ಇಕ್ಬಿಟ್ಟೆ. ಆಮೇಲೆ ಅದು ಬೇಯಿಸೋ ಅಷ್ಟರಲ್ಲಿ ಹೆಂಗೋ ಸೋಯಾ ಚಂಕ್ಸ್ ಎಲ್ಲ ಆಗೋಗಿತ್ತು. ಆಮೇಲೆ ಬಾಣಲಿಲಿ ತುಪ್ಪ ಹಾಕ್ಕೊಂಡೆ. ಸ್ವಲ್ಪ ತುಪ್ಪ ಹಾಕಿ ಈರುಳ್ಳಿ ಹಾಕಿದೆ. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದೆ. ಎರಡು ಸ್ವಲ್ಪ ಹೊತ್ತು ಬೇಯಿಸಾದ್ಮೇಲೆ ಟೊಮೊಟೊ ಹಾಕಿ ಕಲಿಸಿದೆ. ಪರವಾಗಿಲ್ಲ, ಚೆನ್ನಾಗೆಲ್ಲ ಕಲರ್ ಕಾಣಿಸ್ತಾ ಇತ್ತು. ಟೇಸ್ಟಿ ಇತ್ತು. ಸೊ ಹಂಗೆ ಸ್ವಲ್ಪ ಹೊತ್ತು ಆದಮೇಲೆ ಸೋಯಾ ಚಂಕ್ಸ್ ಹಾಕಿದೆ. ಫುಲ್ ನೀರು ಹಿಂಡಬೇಕು. ನೀರು ಹಿಂಡಿಲ್ಲ ಅಂದರೆ ಟೇಸ್ಟ್ ಇರಲ್ಲ. ಸೊ ನೀರು ಹಿಂಡಿ ಎಲ್ಲ ಹಾಕಿದೆ. ನಾನ್ ವೆಜ್ ತಿನ್ನಂಗಿಲ್ಲ, ಕಾರ್ತಿಕ ನಡೀತಿದೆ. ಸೊ ಅದಕ್ಕೆ ಪ್ರೋಟೀನ್ ನೀಡ್ಗೋಸ್ಕರ ಡೈಲಿ ಸೋಯಾ ಚಂಕ್ಸ್ ತಿಂತಾಯಿದ್ದೀನಿ. ಇಲ್ಲಾಂದರೆ ಡೈಲಿ ತಿಂತಾ ಇರಲಿಲ್ಲ, ಪ್ರೋಟೀನ್ ಇಂಟೇಕ್ ಕಡಿಮೆ ಆಗುತ್ತೆ ಅಂತ. ಸೊ ಅದಕ್ಕೆ ಡೈಲಿ ಸೋಯಾ ಚಂಕ್ಸ್ ತಿಂತಾಯಿದ್ದೀನಿ. ಸೊ ಇದೊಂದು ಸ್ವಲ್ಪ ಹೊತ್ತು ತಿರುಗಿಸಾದ್ಮೇಲೆ ಅನ್ನ ಹಾಕ್ಕೊಂಡೆ. ಸ್ವಲ್ಪ ನಾನು ಒಬ್ಬನಿಗೆ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನನಗೆ ಎಷ್ಟು ಬೇಕಷ್ಟು. ಸ್ವಲ್ಪನೇ ಹಾಕ್ಕೊಂಡಿರೋದು ಅನ್ನನ. ಸೊ ಹಂಗೆ ಇದೊಂದು ಸ್ವಲ್ಪ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಖಾರ ಪುಡಿ ಹಾಕ್ಕೊಂಡು ಧನಿಯಾ ಪುಡಿ ಹಾಕಿದೆ. ಫುಲ್ ಅಷ್ಟೇ, ಇನ್ನೇನೂ ಹಾಕೋಂಗಿಲ್ಲ. ಆಮೇಲೆ ಒಂಚೂರು ಉಪ್ಪು ಹಾಕ್ಬಿಡಿ, ಫುಲ್ ಟೇಸ್ಟಿ ಆಗಿರೋದು. ನೋಡಿ ಗಾಯ್ಸ್, ಫುಲ್ ವೆರಿ ಟೇಸ್ಟಿ. ಹಂಗೆ ಸೌತೆಕಾಯಿ ತೊಗೊಂಡೆ, ಒಂದು ಸ್ವಲ್ಪ ನ್ಯೂಟ್ರಿಷನ್ಸ್ ಇರಲಿ ಅಂತ. ಸೊ ಸೊಕ್ಕದಾಗಿ ಕಾಣಿಸ್ತಾಯಿತ್ತು, ತಿನ್ನೋಕ್ಕೂ ಮಸ್ತಾಗಿತ್ತು. ವೆರಿ ಟೇಸ್ಟಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇದು ನಂದು ಬಾಯ್ಲ್ಡ್ ಬ್ಲ್ಯಾಕ್ ಚೆನ್ನ ಲಂಚ್ಗೆ. ಇದೇ ಜಾಸ್ತಿ ಅನಿಸ್ತು, ಅದಕ್ಕೆ ಇದ್ಬಿಟ್ಟು ಇನ್ನು ಬೇರೆ ಏನೂ ತಿಂದಿಲ್ಲ. ಸೊ ನೈಟ್ ಮುದ್ದೆ ಮತ್ತು ಕೋಸ್ ಪಲ್ಯ, ಸಾಂಬಾರು ಅಷ್ಟೇ. ಇದೇ ನನ್ನ 3 ಮೀಲ್.